ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ 75ನೇ ಜಾತ್ರಾ ಮಹೋತ್ಸವ ನಡೆಯಿತು. ಮಠಗಳಿಂದ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತವೆ. ನಂದಿ ಮಠವು ಭಕ್ತರಿಗೆ ಸಾಕಷ್ಟು ಸಮಸ್ಯೆಗಳ ಪರಿಹಾರ ನೀಡುವ ಮೂಲಕ ಹೆಸರುವಾಸಿಯಾಗಿದೆ. ಭಕ್ತರ ಒಂದು ಪ್ರೀತಿ ಗಳಿಸಿದ ಮಠದ ಪೀಠಾಧಿಪತಿಗಳು ಭಕ್ತರನ್ನ ಪ್ರೀತಿಯಿಂದ ಕಾಣುವ ಮೂಲಕ ಜನರಿಗೆ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮೆರವಣಿಗೆಯ ನಂತರ ಮಠದ ಪೂಜ್ಯರು ಅಗ್ನಿ ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡರು. ಸಾವಿರಾರು ಭಕ್ತಾದಿಗಳು ನಂದಿ ಮಠದ ಶ್ರೀಗಳ ದರ್ಶನವನ್ನು ಪಡೆದರು. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ನಡೆಯಿತು. 6 ಗಂಟೆಗೆ ನಂದಿ ಮಠದ ಶ್ರೀಗಳು ಹಾಗೂ ವಡವಡಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಸವರಾಜ ಡೆಂಗಿಯವರು ರಂಗು ರಂಗಿನ ಮದ್ದು ಸುಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಡವಡಗಿ ನಂದಿ ಮಠದ ಜಾತ್ರೆ ಹಾಗೂ ರಥೋತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ನಂದಿ ಮಠದ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡರು. ವರದಿ ಬಂದೆ ನವಾಜ್ ಕೋಡ್ಯಾಳ್. ಈ 75ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಹಾಗೂ 3ನೇ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 3ನೇ ಪುಣ್ಯತಿಥಿ ಅಂಗವಾಗಿ ಈಗಿರುವಂಥ ಸ್ವಾಮೀಜಿಗಳು ವೀರಸಿದ್ಧ ಶಿವಯೋಗಿಗಳ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಭಾಳ ಚಾಚು ತಪ್ಪದೆ ಈ ಒಂದು ಜಾತ್ರೆ ಎಲ್ಲ ವರ್ಷಕ್ಕಿಂತ ಹೆಚ್ಚಿನ ಜನ ಬಂದು ಈ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮ ಮಾಡಿ 3 ದಿನ ಸತತವಾಗಿ ವಿಜೃಂಭಣೆಯನ್ನು ಮಾಡಿ 22 ದಿನಗಳ ಕಾಲಾಂತರ ಪುರಾಣದಲ್ಲಿ ಪ್ರತಿದಿನಾಲೂ ಪ್ರಸಾದನಿಟ್ಟು ಕಡೆಯ ದಿನ ಎಲ್ಲ ಒಂದು ದೊಡ್ಡ ಎಲ್ಲ ಒಂದು ಜೋಗತಿಯರ ಕಾರ್ಯಕ್ರಮ ಮತ್ತು ನಮ್ಮ ನಂದಿ ಕೋಲುಗಳು ಮತ್ತು ನಮ್ಮ ಈ ಚಬ್ನೂರಿನ ಡೊಳ್ಳಿನ ಕಾರ್ಯಕ್ರಮ ವಿವಿಧ ಹಲವಾರು ಕಾರ್ಯಕ್ರಮ ಮಾಡಿ ಈ ಒಂದು ಜಾತ್ರೆ ಭಾಳ ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೆ ಒಂದು ಮೆಚ್ಚುವಂಥ ಕಾರ್ಯಕ್ರಮ ನಮ್ಮ ಈಗಿರುವಂಥ ಶ್ರೀಗಳು ವೀರಸಿದ್ಧ ಶಿವಯೋಗಿಗಳು ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ತುಂಬ ಸಂತೋಷವಾದ ವಿಷಯ ಅಂತ ನಾನು ಹೇಳಕ್ಕೆ ಮುಗಿಸುತ್ತೇನೆ. ಗುರು ವೀರಸಿದ್ಧ ಶಿವಯೋಗಿಗಳ 75ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಶ್ರೀಯುತ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ 3ನೇ ಪುಣ್ಯತಿಥಿಯ ಅಂಗವಾಗಿ ಈ ಒಂದು ಸತತ 3 ದಿನಗಳವರೆಗೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಪ್ರತಿದಿನ ಒಂದೊಂದು ಹೊಸ ಯೋಜನೆಗಳನ್ನು ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರೀಮಠದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಸತತ ಹಗಲಿರುಳು ಶ್ರಮಿಸುವಂಥ ಶ್ರೀಗಳು ಯಾರಾದರೂ ಇದ್ದರೆ ನಮ್ಮ ವಡವಡಗಿ ನಂದಿ ಮಠದ ಶ್ರೀಗಳು ಅಂತ ನಾ ಹೇಳ್ಬೋದು. ಯಾಕಂದರೆ ಬೆಂದ ಮನಸ್ಸುಗಳಿಗೆ ಇಲ್ಲಿ ಸತತ ಆಶೀರ್ವಾದ ಇದ್ದೇ ಇರುತ್ತದೆ. ಯಾರೂ ಕೂಡ ತೊಂದರೆಯಿಂದ ಹೋಗಿಲ್ಲ. ತೊಂದರೆಯಿಂದ ಬಂದವರು ಎಲ್ಲರೂ ತಮಗೆ ತೊಂದರೆಯನ್ನು ನೀಗಿಸಿಕೊಂಡೇ ಹೋಗ್ಯಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.